ಶ್ರೀನಿವಾಸಪುರ ಪಟ್ಟಣದ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ. ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಮಜ್ದೂರ್ ಸಂಘದ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು, ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಶ್ರಮಜೀವಿಯಾಗಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕನಿಗೆ ತಲುಪಿಸಿದಾಗ ಮಾತ್ರ ಸಂಘಟನೆಗಳ ಅಸ್ತಿತ್ವ ಉಳಿಯಲು ಸಾಧ್ಯ. ಪ್ರತಿ ಗ್ರಾಮದಲ್ಲಿರುವ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಅವರಿಗೆ ಬೇಕಾದ ಸೌಲಭ್ಯ ದೊರಕಿಸಿಕೊಡುವ ಮೂಲಕ ಎಲ್ಲ ಕಾರ್ಮಿಕರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ ಸಂಘಟನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ನಾಗಭೂಷಣ್ ಮಾತನಾಡಿ, ಭಾರತೀಯ ಮಜ್ದೂರ್ ಸಂಘಟನೆ ಇಡೀ ದೇಶದಲ್ಲಿ ದೊಡ್ಡ ಸದಸ್ಯತ್ವ ಪಡೆದ ಸಂಘಟನೆಯಾಗಿದ್ದು, ಸಂಘಟಿತ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸದಸ್ಯತ್ವ ಕೊಟ್ಟು ದೇಶದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿಯುವ ಏಕೈಕ ಸಂಘಟನೆಯಾಗಿದೆ. ತಾಲೂಕಿನಲ್ಲಿ ಸಂಘದ ಗುರುತಿನ ಚೀಟಿ, ಕಾರ್ಮಿಕರ ಇಲಾಖೆಯಿಂದ ಬರುವ ಟೂಲ್ ಕಿಟ್ ವಿತರಣೆ, ಇಲಾಖೆಯಿಂದ ಬರುವ ಎಲ್ಲ ಅನುದಾನಗಳನ್ನು ನಮ್ಮ ಸಂಘದ ಸದಸ್ಯತ್ವ ಪಡೆದ ಎಲ್ಲ ಕಾರ್ಮಿಕರಿಗೂ ವಿತರಣೆ ಮಾಡಲಾಗುವುದು ಎಂದರು. ಈ ವೇಳೆಯಲ್ಲಿ ಬಿಎಂಎಸ್ ತಾಲೂಕು ಅಧ್ಯಕ್ಷ ಕೊಟ್ರಗುಳಿ ವಿ ಶಂಕರರೆಡ್ಡಿ ಕೊಳ್ಳೂರು, ಲಕ್ಷ್ಮೀ ವೆನ್ನಲ, ಉಪಾಧ್ಯಕ್ಷ ಕೊಳತೂರು ಪಾಪಣ್ಣ, ರಾಧಾಕೃಷ್ಣ, ರೆಡ್ಡೆಂಪಲ್ಲಿ ಶ್ರೀನಿವಾಸ, ಆರ್ ತಿಮ್ಮಸಂದ್ರ, ಆರ್ ವೆಂಕಟರಾಮರೆಡ್ಡಿ, ಅನಿತಾ, ನೇತ್ರಾ, ಪ್ರಿಯಾಂಕಾ, ಲಕ್ಷ್ಮಿ, ಹೊಗಳಗೇರಿ, ವೆಂಕಟ ರವನಪ್ಪ, ಮಮತಾ, ಒಳಗೇರನಹಳ್ಳಿ, ಆನಂದಪ್ಪ, ಸುಬ್ರಹ್ಮಣಿ ಹಾಗೂ ಇನ್ನಿತರರು ಹಾಜರಿದ್ದರು. ಬಡ ಕಾರ್ಮಿಕರಿಗೆ ಬರುವಾಗಂತ ಎಲ್ಲಾ ಸವಲತ್ತುಗಳನ್ನ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದವರಂತ ಎಲ್ಲ ವರ್ಗದ ದುಡಿಯುವ ವರ್ಗದ ಜನರಿಗೂ ಇಲ್ಲಿ ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ಸರ್, ಏನೇನು ಈ ಕಾರ್ಯಕ್ರಮದಿಂದ ಏನೇನು ಚರ್ಚೆ ಆಯಿತು ಸರ್? ಈ ಒಂದು ಕಾರ್ಯಕ್ರಮದಲ್ಲಿ ದುಡಿಯುವ ವರ್ಗಕ್ಕೆ ಸಿಗಬೇಕಾಗಿರುವಂತ ಸವಲತ್ತುಗಳನ್ನ ಪ್ರಾಮಾಣಿಕವಾಗಿ ಸರ್ಕಾರದಿಂದ ಕೊಡಿಸುವಂತ ತೀರ್ಮಾನಗಳನ್ನ ನಾವು ತಗೊಂಡಿದ್ದೀವಿ ಮತ್ತು ಸಂಘವನ್ನ ಇನ್ನೂ ಹೆಚ್ಚು ಈಗ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಬಲಿಷ್ಠ ಕಟ್ಟಲಿಕ್ಕೆ ಇವತ್ತು ತೀರ್ಮಾನಗಳನ್ನ ತಗೊಳ್ಳಲಾಗಿದೆ. ಸರ್, ನಿಮ್ಮ ಇದರಿಂದ ಬಿಎಂಎಸ್ ಇದರಿಂದ ಯಾರ್ಯಾರು ಬಂದಿದ್ರು ಸರ್? ಅಂದ್ರೆ ಹಿರಿಯ ಅಧಿಕಾರಿಗಳು? ಹಿರಿಯ ಅಧಿಕಾರಿಗಳಲ್ಲ, ನಮ್ಮ ಸಂಘದ ಹಿರಿಯರು ಬಂದಿದ್ರು. ತಾಲೂಕು ಅಧ್ಯಕ್ಷರಾದ ಶೇಖರ್ ರೆಡ್ಡಿ ಅವರು ಬಂದಿದ್ರು, ತಾಲೂಕು ಸೆಕ್ರೆಟರಿ ಲಕ್ಷ್ಮಿ ಅವರು ಇದ್ದಾರೆ. ಅನಂತರದಲ್ಲಿ ಬಿಜೆಪಿ ಹಿರಿಯ ನಾಯಕರು ಕೂಡ ಇವತ್ತು ಬಂದಿದ್ರು. ಸರ್, ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆಯಾ ಕಾರ್ಮಿಕ ಮಂಡಳಿಯಿಂದ? ಸರ್, ಈಗ ಒಂದು ಏನು ಅಂತಂದ್ರೆ, ಈಗ ಕಳೆದ ಕೆಲವು ವರ್ಷಗಳಿಂದನೂ ಸ್ಕಾಲರ್ಶಿಪ್ಪು ಸಿಗ್ತಾ ಇಲ್ಲ. ಅಂದರೆ ಮೊದಲಿದ್ದಂಥ ಸರ್ಕಾರದಲ್ಲಿ ಹೆಚ್ಚು ಸಿಗ್ತಾ ಇತ್ತು. ಯಾಕೆಂದರೆ ಕಡಿಮೆ ಇದ್ದದ್ದನ್ನು 10,000 ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ಪನ್ನು ಹಿಂದಿನ ಸರ್ಕಾರ 50,000ಕ್ಕೆ ಏರಿಕೆ ಮಾಡಿದ್ರು. ಆದರೆ ಈ ಸರ್ಕಾರ ಬಂದ ನಂತರದಲ್ಲಿ ಏರಿಕೆ ಆಗಿರುವಂಥ ಸುಮಾರು 70-80% ಬಡ ಕಾರ್ಮಿಕ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳನ್ನು ಕಡಿತ ಮಾಡಿದ್ದಾರೆ. ಅದು ಇವತ್ತು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಸರ್, ಇನ್ನೊಂದು, ನಿಮ್ಮ ಇದರಲ್ಲಿ ಅಮೌಂಟು ಸ್ವಲ್ಪ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇದೈತೆ. ನಿಮ್ಮ ಇದರಿಂದ ಸಂಘಟನೆಯಿಂದ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀರಾ? ಸರ್, ಈಗ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ದುರ್ಬಳಕೆ ಆಗಿರೋದು ಸಣ್ಣ ಮೊತ್ತದ ಅಮೌಂಟ್ ಅಲ್ಲ. ಈಗ ಸುಮಾರು ಕಾರ್ಮಿಕ ಮಂಡಳಿಯಲ್ಲಿ ಬೇರೆ ಬೇರೆ ಜನಪ್ರಿಯ ಯೋಜನೆಗಳು ಅಂತ ಹೇಳಿಬಿಟ್ಟು ಇವತ್ತು 800 ಕೋಟಿ ರೂಪಾಯಿಗಳ ದುರುಪಯೋಗ ಆಗಿದೆ. ಆಲ್ರೆಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕೇಸ್ ಮಾಡಿದ್ದೀವಿ. ಮೊನ್ನೆ ರೀಸೆಂಟ್ ಆಗಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಮಾನ್ಯ ಘನ ನ್ಯಾಯಾಲಯವನ್ನು ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ನನ್ನ ಹೆಸರು ವೆನ್ನೆಲ. ನಾವು ಬಿಎಂಎಸ್ ತಾಲೂಕು ಸಮಿತಿ ಸದಸ್ಯರಾಗಿ ಕೆಲಸ ಮಾಡುತ್ತೀವಿ. ಈ ದಿನ ನಮ್ಮ ಬಿಎಂಎಸ್ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಓಂ ಶಕ್ತಿ ಚಲಪತಿಯವರು, ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾಗಭೂಷಣ್, ತಾಲೂಕು ಅಧ್ಯಕ್ಷರಾದ ವಿ ಶಂಕರ್ ರೆಡ್ಡಿ, ತಾಲೂಕು ಕಾರ್ಯದರ್ಶಿಯಾದ ಲಕ್ಷ್ಮಿಯವರು, ಕೊಳ್ತೂರು ಪಾಪಣ್ಣ ಇನ್ನು ಮುಂತಾದ ಆಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ಆಗವಹಿಸಿದ ಎಲ್ಲ ದುಡಿಯುವ ಕಾರ್ಮಿಕರಿಗೆ ನಮ್ಮ ಬಿಎಂಎಸ್ ಸಂಘದ ವತಿಯಿಂದ ಧನ್ಯವಾದಗಳು ತಿಳಿಸುತ್ತಿದ್ದೇವೆ.
ನಾನು BMS ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ದಿನ ವಿಶ್ವಕರ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಮುಖ್ಯ ಅತಿಥಿಗಳಾಗಿ ಓಂ ಶಕ್ತಿ ಚಲಪತಿ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಭೂಷಣ್ ಅವರು, ಕೊಟ್ಟುಗೋಳಿಗೆ ಶಂಕರ್ ರೆಡ್ಡಿ ಅವರು ಮತ್ತು ವೆಣ್ಣಲ ಅವರು ಮುಖ್ಯ ಅತಿಥಿಗಳಾಗಿ, ಕೊಳ್ತೂರು ಕಾಪಣ್ಣ, ಚೊಲ್ಲಪಲ್ಲಿ ನಾರಾಯಣ ಸ್ವಾಮಿ ಇನ್ನು ಮುಂತಾದವರು, ದುಡಿಯುವ ವರ್ಗದ ಎಲ್ಲ ಕಾರ್ಮಿಕರು ಮತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಮತ್ತು ಬಿಸಿ ಊಟ, ಅಂಗನವಾಡಿ ಕಾರ್ಯಕರ್ತರು, ಇನ್ನೂ ಮುಂತಾದ ರಂಗಗಳಲ್ಲಿ ದುಡಿಯುವ ಕಾರ್ಮಿಕರೆಲ್ಲರೂ ಬಂದು ಈ ವಿಶ್ವಕರ್ಮ ದಿನಾಚರಣೆಯನ್ನು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.